ಕ್ಯಾನ್ಸರ್ ಡ್ರಗ್ಸ್ ಮೇಲೆಲ್ಲ GST ಹಾಕಿದ್ದಾರೆ. ಅದನ್ನ GST ತೆಗಿಬೇಕು, ಎಲ್ಲ ಜನಸಾಮಾನ್ಯ ಒಳ್ಳೇದಾಗಬೇಕಂತ ಹೇಳಿ. ಮತ್ತೆ ಇನ್ನೊಂದು ಜನರಲ್ ಡಿಮಾಂಡ್ ಏನು ಸರ್, ನಮ್ಮ ವರ್ಕಿಂಗ್ ಅವರ್ಸ್ ಆಲ್ರೆಡಿ ನಮ್ಮ 1976 ಆಕ್ಟ್ ಪ್ರಕಾರ ನಮ್ದು ಆಲ್ರೆಡಿ ನಾವು ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಆಕ್ಟ್ ಅಂತ ಆಕ್ಟ್ ಇದೆ ಸರ್. ಅದನ್ನ ಯಾವ ಕಂಪ್ನಿನೂ ಅದನ್ನ ಲಾಗು ಮಾಡ್ತಾ ಇಲ್ಲ. ನಮಗೆ 10 ತಾಸು 12 ತಾಸು ದುಡಿಸ್ತಾರೆ, ಸಿಕ್ಕಾಪಟ್ಟು ಪ್ರೆಷರ್ ಮಾಡ್ತಾರೆ. ಸೊ ಈಗ ಹೊಸ ಗೆಜೆಟ್ ಬಂದಾಗಿಂದ ಗೆಜೆಟ್ ಮೇಲೆ ನಮಗೆ ಆನ್ಲೈನ್ ರಿಪೋರ್ಟಿಂಗ್ ಎಲ್ಲ ಮಾಡಿ ಎಕ್ಸ್ಟ್ರಾ ನಮ್ಗೆ ಪ್ರೆಷರ್ ಮಾಡ್ತಾ ಇದ್ದಾರೆ ಸರ್. ಅದನ್ನೆಲ್ಲ ಕಡಿಮೆ ಮಾಡಿ ಒಂದು ಸ್ಟ್ರಕ್ಚರಲಿ ವರ್ಕಿಂಗ್ ನಾವು ಸೇಲ್ಸ್ ಸಂಬಂಧ ಇಲ್ಲ, ಬಟ್ ನಮ್ಮ ಸೇಲ್ಸ್ ನಮಗೆ ರೆಸ್ಪಾನ್ಸಿಬಲ್ ಮಾಡ್ತಾ ಇದ್ದಾರೆ ಕಂಪ್ನಿಯವರು. ಸೊ ಅದನ್ನ ನಾವು ತೆಗಿಸಿ ನಮ್ಗೆ ಒಂದು ಸ್ಟ್ರಕ್ಚರಲಿ ವರ್ಕಿಂಗ್ ನಾರ್ಮ್ಸ್ ಕೊಡ್ಬೇಕಂತ ನಾವು ಬೇಡಿಕೆ ಇದೆ ಸರ್. ದಯವಿಟ್ಟು ಅದನ್ನ ನಾವು ವಿವಿಧ ಕಾರ್ಮಿಕ ಕಾಯ್ದೆಗಳನ್ನು ಆಲ್ ಇಂಡಿಯಾ ಸ್ಟ್ರೈಕ್ ಸರ್. ನಾವು 1 ಲಕ್ಷ ಮೆಂಬರ್ ಲೇಬರ್ ಆಕ್ಟ್ ಇಂಪ್ಲಿಮೆಂಟ್ ಆಗ್ಬೇಕು ಸರ್. ಅದು ಆಗ್ತಾ ಇಲ್ಲ ಈ ಕಂಪನಿ. ಸೇಲ್ಸ್ ರಿಪ್ರೆಸೆಂಟೇಟಿವ್ ಅಂದ್ರೆ ನಿಮಗೆ ಸ್ಯಾಲರಿ ಇರ್ತೈತೆ, ಸ್ಯಾಲರಿ ಬೇಸ್ ಸರ್ ಮೇಲೆ ಇರ್ತೈತೆ, ಸ್ಯಾಲರಿ ಬೇಸ್ ಇರ್ತದೆ ಸರ್. ಎಂಪ್ಲಾಯೀಸ್ ಸರ್, ಸ್ಕಿಲ್ಡ್ ಎಂಪ್ಲಾಯೀಸ್ ಹೋಗಿ ಈಗ ಸೇಲ್ಸ್ ಮಾಡ್ಬಿಟ್ಟಾರೆ. ಈಗ ಅದು ಏನಾಗುತ್ತೆ, ಸೇಲ್ಸ್ ಕಂಪಲ್ಸರಿ ಮಾಡ್ಲಿಕ್ಕೆ ಬೇಕು. ಯು ಆರ್ ನಾಟ್ ಕಮ್ ಅಂಡರ್ ಅನ್ಸ್ಕಿಲ್ಡ್ ಲೇಬರ್, ಸ್ಕಿಲ್ ಲೇಬರ್ ಸರ್. ನಮ್ಗೆಲ್ಲ PF ಎಲ್ಲ ಕಟ್ಟಾಗಿ ಎಲ್ಲ ಗೌರ್ಮೆಂಟ್ ಹೆಂಗಿದೆ ಹಂಗೆ ಇದೆ ಸರ್. ಬಟ್ ಕೆಲವೊಂದು ರೂಲ್ಸ್ ಅವ್ರು ಫಾಲೋ ಮಾಡ್ತಾರೆ, ಕೆಲವೊಂದು ಫಾಲೋ ಮಾಡೋದೇ ಇಲ್ಲ ಸರ್. ಅದನ್ನ ಗೌರ್ಮೆಂಟ್ ಪ್ರತಿನಿಧಿಗಳಿಗೆ ಅಲ್ಲಿ ಅಲೌಡ್ ಮಾಡೋವಲ್ರು, ಅದಕ್ಕೆ ಅಲ್ಲಿ ನಮ್ಗೆ ಅಲೌಡ್ ಮಾಡಬೇಕು. ಆಮೇಲೆ ನಮ್ದು 1976 ಆಕ್ಟ್ ಏನದ ಅದನ್ನ ರದ್ದು ಮಾಡ್ಲಿಕ್ಕೆ ಹೊಂಟದ ಕೇಂದ್ರ ಸರ್ಕಾರ, ಅದನ್ನ ಮತ್ತೆ ರಿಓಪನ್ ಮಾಡಬೇಕು. ಆಮೇಲೆ ಮಾರಾಟ ಪ್ರಚಾರ ನೌಕರ ಶಾಸನಬದ್ಧ ನಿಯಮಾವಳಿ ಅವನ್ನ ರಕ್ಷಿಸ್ಬೇಕು ನಮ್ಗೆ. ಆಮೇಲೆ ಈಗ ಎಲ್ಲಾ ಕಡೆ ಆನ್ಲೈನ್ ಅಂತೇಳಿ ನಮ್ದು ಎಲ್ಲ ಲ್ಯಾಪ್ಟಾಪ್ನೊಳಗೆ ನಮ್ಗೆಲ್ಲ ಇದನ್ನ ಮಾಡ್ಲಿಕತ್ತಾರ ಕೆಲಸಗಳನ್ನ, ಅದನ್ನ ರದ್ದು ಮಾಡ್ಬೇಕು. ಆ ಕೆಲಸ ನಮ್ ಪ್ರಯಸಿ ಹಾಳಾಗ್ಲಿಕತ್ತ ಅದ್ರಲಿಂದ. ಆಮೇಲೆ ಔಷಧ ಮೇಲೆ GST ನಮ್ಗ ಅದನ್ನ ಕಡಿಮೆ ಮಾಡ್ಬೇಕು. ಔಷಧಿ ಮೇಲೆ GST ನಾವು ಬೇಡವೇ ಬೇಡ. ಅಗತ್ಯ ವಸ್ತು ಇದರಿಂದ ಔಷಧಿಗಳು ಅದರಿಂದ ನಮ್ಗೆ GST ಅದ್ರ ಮೇಲೆ ತೆಗೆದು ಹಾಕ್ರಿ. ಅದರಿಂದ ಔಷಧಿಗಳ ಒಂದು ವೆಚ್ಚ ಕಡಿಮೆ ಆಗ್ತದೆ, ಬಡವರಿಗೆ ಅನುಕೂಲ ಆಗ್ತದೆ. ಇದರಿಂದ ಔಷಧಿಯ ಮೇಲಾದಂತ ಒಂದು ಇದು ಫುಡ್ ಇರೋದ್ರಿಂದ ಅದು ಔಷಧಿಗಳ ಬೆಲೆ ಕಡಿಮೆ ಆಗ್ಲಿಕ್ಕೆ ಆ ರೀತಿ. ನಾಳೆಗೆ ನೌಕರಿ ಅದೆಲ್ಲ ಗೊತ್ತಾಗಿಲ್ಲ. ನಮ್ಗೆ ಹೆಂಡ್ರಿದಾರ, ನಮ್ಮ ಮಕ್ಳಿದಾರ, ಅವ್ರ ಎಜುಕೇಶನ್ ಸಾಕೋದು ಹೆಂಗ, ಆಮೇಲೆ ವೈದ್ಯಕೀಯ ಖರ್ಚುಗಳು ಇರ್ತಾವ. ಇವತ್ತು ನಾವು ಹೋಗಿ ಬರ್ತೀವಿ ಕೆಲ್ಸಕ್ಕೆ, ನಾಳೆ ನಮ್ದು ಕೆಲಸ ಅದನ್ನೂ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ಭಾರತೀಯ ಪ್ರಜೆಗಳಿದ್ದೀವಿ. ನಾವು ಭಾರತೀಯ ಪ್ರಜೆಗಳು. ನಮ್ಗೆ ಏನದ ಸೆಕ್ಯೂರಿಟಿ ಇಲ್ಲಿ? ಏನು ಸೆಕ್ಯೂರಿಟಿ ಇಲ್ಲ. ನಾಳೆ ನೌಕರಿ ಹೊತ್ತಂದ್ರೆ ಏನು ಮಾಡೋದು? ಈ ತುಟ್ಟಿ ಎಲ್ಲ ತುಟ್ಟಿ ಆಗಿಬಿಟ್ಟದು. ಯಾವ್ದು ಸುವ್ಯದ ಹೇಳ್ರಿ? ಎಲ್ಲ ತುಟ್ಟಿ ಅದ, ಎಲ್ಲ ವಸ್ತುಗಳು ತುಟ್ಟಿ ಆಗಿಬಿಟ್ಟವು. ಅಸೋಸಿಯೇಷನ್ ಸುಮಾರು 50 ವರ್ಷದಿಂದ ಇದೆ. ಇದು ದೇಶಾದ್ಯಂತ 1 ಲಕ್ಷ ಜನ ಮೆಂಬರ್ಸ್ ಇದ್ದಾರೆ ಇದಕ್ಕೆ. ಸೊ ನಾವು ಎಲ್ಲ ಇವತ್ತು ಮುಷ್ಕರ ದೇಶಾದ್ಯಂತ ಮಾಡಿ ನಾವು ಎಲ್ಲರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಂದರೆ ಯಾವ ರೀತಿ ನಮ್ಮ ಶೋಷಣೆ ಆಗ್ತಾ ಇದೆ ಅಂತೇಳಿ. ಯಾಕಂದರೆ ಈಗೇನಾಗಿದೆ, ನಮ್ಮದೆಲ್ಲ ಪ್ರೈವೇಟ್ ಜಾಬ್ ಇರೋದ್ರಿಂದ ನಮ್ಗೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲ. ನಮ್ಮ ಮನೆಯೇ ನಮ್ಮ ಆಫೀಸ್, ನಮಗೇನು ಹೊರಗಡೆ ಆಫೀಸ್ ಅಂತಿಲ್ಲ. ಸೊ ನಮ್ಗೆ ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದಾರೆ ಅಂದರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿಸ್ತಾರೆ. ಮೇನ್ ಯಾವುದೇ ನಮ್ಮದು ವರ್ಕ್ ಇದೆ ಟೈಮಿಂಗ್ ಇಲ್ಲ. ಆ ವರ್ಕ್ ಟೈಮಿಂಗ್ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಗೆ ಆಲ್ರೆಡಿ ಕೊಟ್ಟಿದೆ 10 to 6 ಅಂತೇಳಿ. ಬಟ್ ಅದನ್ನೂ ಯಾರು ಲಾಗು ಮಾಡ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಬಂದು ನಮ್ಮ ಪ್ರೆಷರ್ ಮಾಡಿ ನಮ್ಮ ಕೆಲಸನ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇವತ್ತು ಮುಷ್ಕರ ಮಾಡಿ ಅದು ಸ್ಟ್ಯಾಚ್ಯುಟರಿ ವರ್ಕ್ನ ನಾವು ಮಾಡಬೇಕು. ಮತ್ತು ನಮ್ಮ ಕಾನೂನು ಆಲ್ರೆಡಿ ಇದೆ, 1976 ಆ್ಯಕ್ಟಲ್ಲಿ ನಮ್ದು ಆ್ಯಕ್ಟ್ ಮಾಡಿದ್ದಾರೆ, ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಆ್ಯಕ್ಟ್. ನಾವು ಸೇಲ್ಸ್ ಮಾರಾಟಗಾರಲ್ಲ, ನಾವು ಸೇಲ್ಸ್ ಪ್ರಮೋಟ್ ಮಾಡೋರು ಅಷ್ಟೇ. ಕಂಪ್ನಿ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡ್ತೀವಿ. ಬಟ್ ಈಗೇನಾಗಿದೆ ಅಂದರೆ ಮ್ಯಾನೇಜ್ಮೆಂಟ್ ನಮ್ಗೇನು ಮಾಡ್ತಾ ಇದೆ, ನಾವು ಸೇಲ್ಸ್ಗೆ ನಾವೇ ರೆಸ್ಪಾನ್ಸಿಬಲ್ ಅಂತ ನಮ್ಮ ಮೇಲೆ ಟಾರ್ಗೆಟ್ ಮಾಡಿ ನಮ್ಮನ್ನ ಸೇಲ್ಸ್ ಜಾಬ್ ಸೆಕ್ಯೂರಿಟಿನ ಇದು ಮಾಡ್ತಾ ಇದೆ. ಸೊ ಅದನ್ನೇ ನಾವು ಇವತ್ತಿನ ಮುಷ್ಕರ ವತಿಯಿಂದ ನಾವು ಏನು ಮಾಡ್ತೇವೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರೆಷರ್ ಮಾಡಿ ನಾವು ಇದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಆ್ಯಕ್ಟ್ನ ಲಾಗು ಮಾಡಿಸೋ ಎಲ್ಲ ಕಂಪ್ನಿಗಳು ಹೇಳಿ ನಮ್ಮ ಲಾಗು ಮಾಡಿಸ್ಬೇಕು. ಮತ್ತು ಮಿನಿಮಮ್ ವೇಜಸ್, ಈಗ ಮಿನಿಮಮ್ ವೇಜು ನಾವು ಭಾಳ ದಿನ ಹೋರಾಟ ಮಾಡಿದ್ವಿ. ಅದು ಈಗ 10,000 ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡಿದ್ದಾರೆ. ಅದನ್ನು 25,000 ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ವಿ. ಸೊ ಇದೇ ನಮ್ಮ ಮುಷ್ಕರ ಇದೇ ರೀತಿ ಕಂಟಿನ್ಯೂ ಆಗ್ತಾಯಿದೆ, ಇದು ಮುಗಿಯೋದಲ್ಲ, ಅದೇ ನಿರಂತರ ಇರುತ್ತೆ ಮುಷ್ಕರ ಇರ್ತದೆ. ನಾವು ಎವ್ರಿ ಇಯರ್ ಒಂದು 1 day ಅಥವಾ 2 day ಮಾಡ್ತಿರ್ತೀವಿ. ಸುಮಾರು 500 ಜನ. 500 ನಮ್ದೆಲ್ಲ ಆರ್ಗನೈಸ್ ಸೆಕ್ಟರ್. ಇಲ್ಲಿ ಆರ್ಗನೈಸ್ ಅಂದರೆ ನಮ್ಮ ಸಿಸ್ಟಮೆಟಿಕ್ ವರ್ಕ್. ಈ ರೀತಿ ಕೆಲಸ ಮಾಡಬೇಕು, ನಮಗೆಲ್ಲ ಆರ್ಗನೈಸ್ ವರ್ಕ್ ಅಂತಾರೆ. ನಾವು ಸುಮಾರು 500 ಜನ ಇದ್ದೀವಿ. ಒಂದು ಕಂಪ್ನಿಗೆ 10 ಜನ 20 ಜನ ಕೆಲಸ ಮಾಡ್ತೀವಿ. ನಮ್ಮ ಕೆಲಸ ಪ್ರಮೋಟ್ ಮಾಡೋದು, ಡಾಕ್ಟರ್ಗೆ ಪ್ರಮೋಟ್ ಮಾಡೋದು ಅಷ್ಟೇ ಕೆಲಸ. ಅದನ್ನ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ನಮಗೆ ವರ್ಕ್ನ ಇದು ಮಾಡಬೇಕು, ನಮಗೆ ಇದೇ ರೀತಿ ವರ್ಕ್ ಮಾಡ್ಬೇಕಂತೇಳಿ ನಾವು ಹೇಳ್ಬೇಕು. ನಾನು ಸಿದ್ದೇಶ್ವರ ದೇವಸ್ಥಾನದಿಂದ DC ಆಫೀಸ್ವರೆಗೂ ಬಂದು
ಸಿ ಅವರಿಗೆ ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೆವು. ಸೊ ನಮ್ಮದು ಮೇನ್ ಬೇಡಿಕೆ ಅಂದರೆ ಸೇಲ್ಸ್ ಪ್ರಮೋಷನ್ ಸರ್ವಿಸ್ ಕಂಡೀಷನ್ ಆ್ಯಕ್ಟ್ SPE ಆ್ಯಕ್ಟ್ 1976 ಕೇಂದ್ರ ಸರ್ಕಾರ ಈ ಆ್ಯಕ್ಟನ್ನು ಡೆಮಾಲಿಷ್ ಮಾಡ್ತಾ ಇದೆ. ಸೊ ಆ ಆ್ಯಕ್ಟ್ ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ರಿವೋಕ್ ಮಾಡಬೇಕು, ಇದು ನಮ್ಮ ಮುಖ್ಯ ಉದ್ದೇಶ. ಆಮೇಲೆ ಔಷಧ ಬೆಲೆಗಳನ್ನು ಕ್ಯಾನ್ಸರ್ ಅಗತ್ಯ ಔಷಧ ಬೆಲೆಗಳಲ್ಲಿ GST ತೆರವು ಮಾಡಬೇಕು. ಆಮೇಲೆ ಡಾಟಾ ಪ್ರೈವಸಿ ಅಂದರೆ ಈ ಫಾರ್ಮಾ ಕಂಪನಿಗಳು ಮಾಲೀಕರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಪರ್ಸ್ನಲ್ ಡಾಟಾವನ್ನು ಇವರು ಸರ್ವೈಲೆನ್ಸ್ ಮಾಡಿ, ನಾವು 1 ಲಕ್ಷ ಪ್ಲಸ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ದೇಶಾದ್ಯಂತ ಇದ್ದೆವು. ಸೊ ನಮ್ಮ ಜಾಬ್ ಸೆಕ್ಯೂರಿಟಿ 1976 ಆ್ಯಕ್ಟ್ ನಮ್ಮ ಜಾಬ್ ಪ್ರೊಟೆಕ್ಟ್ ಮಾಡ್ತೀವಿ. ಇವತ್ತು ನಾವು ದೇಶಾದ್ಯಂತ 1 ದಿನದ ಮುಷ್ಕರ ಮಾಡಿ ಇವತ್ತು ನಾವು ಕೆಲಸ ಮಾಡ್ತಾ ಇಲ್ಲ, ಯಾರು ನೋ ವರ್ಕ್ ಟುಡೇ. ಸೊ ನಾವು ಎಲ್ಲ ಘಟಕದಲ್ಲಿ DC ಅವರಿಗೆ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಥ್ರೂ ಡಿಸ್ಟ್ರಿಕ್ಟ್ ಕಮಿಷನರ್ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।